ಅವಾ ಬಾ 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 ಪರವಾಗಿಲ್ಲ ಕಣಪ್ಪ. ನಮ್ಮ ಸಾವುಕಾರರು ರಾಗಿ ಮಾತ್ರ ಬಲು ಚೆನ್ನಾಗಿ ಹಾಕಿದ್ದಾರೆ, ಮಾತ್ರ ಬೆಳೆ ಮಾತ್ರ ಬಲು ಚೆನ್ನಾಗಿ ಬಂದೈತೆ. ಹಾಂ, ನೋಡೋಕ್ಕೆ ಕಣ್ಣೆ ಸಾಲದು ಅಷ್ಟು ಹಸ್ರುಗಳೇ ಅದೇಟ್ ಚೆನ್ನಾಗಿ ಕಾಣ್ತೈತೆ. ಸುತ್ತಲುಗ್ಲು ನೋಡಿದ್ರು ಬರೀ ಹಸ್ರುಗಳೇ ಕಾಣ್ತೈತೆ. ಹಾಂ, ಭಾಳ ಚೆನ್ನಾಗೈತೆ ಮಾತ್ರ, ಬೆಳೆ ಮಾತ್ರ ಬಲು ಚೆನ್ನಾಗಿ ಹಾಕಿದ್ದಾರೆ. ಏನ್ರಿ ಇದ್ಯಾಕ್ರಿ ಇಲ್ಲೇ ನಿಂತ್ಕೊಂಡ್ಬಿಟ್ರೆ? ನಡ್ರಿ ಮಂತ ಹೋಗೋಣ. ನಿಲ್ಕಣೆ, ಗೌಡ್ರು ಹೊಲದಲ್ಲಿ ರಾಗಿ ಹಾಕಿದಾರೆ ನೋಡು. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣೆ. ಗೌಡ್ರೆ ಅಂತ ಇಲ್ಲ, ಎಲ್ಲರೂ ಅಕ್ಕಪಕ್ಕದವ್ರು ಎಲ್ಲರೂ ಹಾಕಿದಾರೆ ನೋಡು. ಸುತ್ತುಗ್ಲೂ ಯಾ ಕಡೆ ತಿರುಗಿ ನೋಡಿದ್ರು ಬರೀ ಹಸ್ರುಗಳೇ ಕಾಣ್ತೈತೆ. ನೋಡಕ್ಕೆ ಎರಡು ಕಣ್ಣು ಸಾಲದು ಕಣೆ, ಅಷ್ಟು ಚೆನ್ನಾಗಿ ಕಾಣ್ತೈತೆ ಮಾತ್ರ ಅಲ್ವಾ? ಕಣ್ರಿ, ಇವಾಗೆಲ್ಲ ಮಳೆಗಾಲದಲ್ಲಿ ಹಂಗೆ ಅಲ್ವೇನ್ರಿ? ಎಲ್ಲಿ ನೋಡಿದ್ರು ಬರೀ ನಮ್ಮ ಹಳ್ಳಿ ಕಡೆ ಮಾತ್ರ ಸುತ್ತುಗ್ಲೂ ಬರೀ ಹಸ್ರುಗಳೇ ಕಾಣುತ್ತೆ. ರೋಡ್ ಪಕ್ಕದಲ್ಲೂ ರೋಡ್ ಬದಿಲು ಎಲ್ಲೋದ್ರೂ ಅಷ್ಟೇ, ಹೊಲ್ತಾಗ ಬಂದ್ರೂ ಅಷ್ಟೇ, ಬರೀ ಹಸ್ರುಗಳೇ ಕಾಣುತ್ತೆ. ನೋಡೋದಕ್ಕೆ ಎರಡು ತರ ಖುಷಿ ಆಗುತ್ತೆ ಕಣ್ರಿ, ಒಂಥರ ನೋಡೋದಕ್ಕೆ. ಸರಿ ಕಣ, ಆಯ್ತು ಬಾರಮ್ಮ. ಹೊತ್ತಾಯ್ತು, ಮಂತ ಹೋಗೋಣ. ಬೆಳಿಗ್ಗೆ ನಾವು ಇದ್ರ ಹತ್ರ ಬಂದಿದ್ದು, ಹೊಲ್ದ ಹತ್ರ ಬಂದಿದ್ದು ನಾವು. ಕಳೆ ಕಡಿಮೆನೇ ಆಗಿಲ್ಲ ಕಣೆ ಇನ್ನು. ಇನ್ನು ನಾಳೆ ನಾಡ್ದು ಇನ್ನು ಯಾರಿಗಾರ ಒಂದಿಬ್ರು ಜನಗಳಿಗೆ ಕೂಲಿಯವ್ರಿಗೆ ಕರ್ಕೊಂಬಿಟ್ಟು, ಕೆಲಸದವ್ರಿಗೆ ಕರ್ಕೊಂಬಿಟ್ಟು ಬಂದು ಆ ಕಳೆ ಎಲ್ಲ ಕಿತ್ತು ಹೋಗ್ಬೇಕು ಹೊಲದಲ್ಲಿ. ಇಲ್ಲ ಅಂದರೆ ರಾಗಿ ಬೆಳೆಗೆ ಇನ್ನೂ ಕಡಿಮೆ ಆಗಲ್ಲ, ಕಳೆ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಅಲ್ವಾ? ಬೆಳಿಗ್ಗೆ ಬಂದಿದ್ದು ಒಂದ್ರಿಟ್ಟು ಊಟ ಮಾಡ್ಕೊಂಡು ಆಗಲ್ ಕಣ್ರಿ, ಸುಸ್ತಾಗ್ಬಿಡುತ್ತೆ. ಬರೀ ಇಬ್ರಾಳ್ ಕೈಲೇನೆ ಇವೆಲ್ಲ ಕಳೆ ಎಲ್ಲ ತೆಗಿಯಕ್ ಆಗಲ್ ಕಣ್ರಿ. ಒಂದಿಬ್ರು ಮೂರು ಜನಕ್ಕೆ ಹೇಳ್ಕೊಳ್ರಿ ನಾಳೆ. ಆಗಲ್ಲ, ನಾನು ಬೇಕಾದ್ರೆ ಆ ಅಕ್ಕ ಅವ್ರಿಗೆ ಹೇಳ್ಕೊಳ್ತೀನಿ, ಆ ನಿಂಗಕ್ಕ ಒಬ್ರಿಗೆ ಹೇಳ್ಕೊಳ್ತೀನಿ. ನೀವು ಒಂದಿಬ್ರಾಳು ಯಾರು ಬಂದ್ರೆ ಕರ್ಕೊಳ್ರಿ. ಆಗಲ್ ಕಣ್ರಿ, ಇಬ್ರೆ ಮಾಡೋದಕ್ಕೆ ಸುಸ್ತಾಗ್ಬಿಡ್ತೀವಿ, ಮತ್ತೆ ಕಾಯಿಲೆ ಗಿಲೆ ಬಿದ್ದು ಬಿಡ್ತೀವಿ. ನನ್ನ ಕೈಲಿ ಆಗಲ್ ಕಣ್ರಿ, ರೂಢಿ ತಪ್ಪೋಗ್ಬಿಟ್ಟೈತೆ. ನಿನ್ ಕೈಲಿ ಆಗಲ್ಲ ಅಂತ ಮೊದಲೇ ಹೇಳಿದ್ರೆ ಸುಮ್ಮನೆ ಮಂತವ್ಲಾದ್ರೂ ಹೋಗ್ತಿದ್ದು ತಾನೆ. ಆಗ್ತಿಲ್ಲ ಅಂತ ಹೇಳ್ಬಿಡ್ಬೇಕು, ಕೆಲಸ ಮಾಡಕ್ ಆಗ್ತಿಲ್ಲ ಬಿಸ್ಲಲ್ಲ ಅಂತ. ನಾನು ಇನ್ನೇನು ನೀನು ಮಾಡ್ತಿದ್ಯಲ್ಲ ಅಂದ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ ನೋಡು. ನನಗೆ ಹುಷಾರಿಲ್ದಂಗೆ ಆಗ್ತೈತೆ ಕಣ್ರಿ ಅಂತ ಇವಾಗ ಹೇಳ್ತಿರೋದು. ನಡಿ ಆಯ್ತು, ನಾಳೆಯಿಂದ ನೀನೇನು ಬರಕ್ಕೆ ಹೋಗ್ಬೇಡ. ಒಂದು 3-4 ಜನಕ್ಕೆ ಹೇಳ್ಕೊಳ್ತೀನಿ ಅತ್ಲಾಗಿ, ಇನ್ನೇನು ಮಾಡೋಣ. ಕಾಯಿಲೆ ಬಿದ್ದು ಹುಷಾರಿಲ್ಲ ಅಂದ್ರೂ ಸುಮ್ಮನೆ ಕೆಲಸ ಮಾಡಿದ್ರೆ ಆಗುತ್ತಾ? ನಡಿ ಇರಲಿ. ಇವತ್ತೊಂದು ದಿವಸ ಏನೋ ಬಂದಿದೆಯಾ ಅತ್ಲಾಗಿ. ಹಂಗೇನಾದ್ರೂ ತಿರ್ಗಾ ಏನಾದ್ರು ಹುಷಾರಿಲ್ದಂಗೆ ಆದ್ರೆ ಹೇಳು, ಆಸ್ಪತ್ರೆಗೆ ಹೋಗಿ ಬಂದ್ಬಿಡೋಣ. ಇಲ್ಲ, ಹುಷಾರಿಲ್ದಂಗೇನು ಆಗಿಲ್ಲ, ಆರಾಮಾಗಿ ಇದೀನಿ. ಏನಂದ್ರೆ ಒಂದ್ರಿಟ್ಟು ಆಗಲ್ ಕಣ್ರಿ. ಯಾಕ ಕೈ ಕಾಲು ನೋವೆಲ್ಲ ಜಾಸ್ತಿ ಆಗ್ಬಿಡುತ್ತೆ, ರೂಢಿ ತಪ್ಪೋಗ್ಬಿಟ್ಟೈತೆ ನೋಡ್ರಿ, ಅದಕ್ಕೆ ಹೇಳ್ತಿರೋದಷ್ಟೇ. ಮೊದಲನೇ ದಿವಸ ಅಲ್ವಾ, ನಾಳೆಯಿಂದ ನಾನು ಬರ್ತೀನಿ, ಬರಲ್ಲ ಅಂತ ಹೇಳ್ತಿಲ್ಲ. ಆದ್ರೂ ಇಬ್ರ ಕೈಲಿ ಆಗಲ್ ಕಣ್ರಿ. ಆಯ್ತು ಬಾರೆ ಇವಾಗ. ನೀನು ಮೊದಲೇ ಹೇಳಿದ್ರೆ ನಾನು ಬೇರೆಯವ್ರಿಗೆಲ್ಲ ಕರ್ಕೊಂತಿದ್ನಮ್ಮ. ಇನ್ನೇನು ನಾನು ಹೊಲದಲ್ಲಿ ಕಳೆ ಎಲ್ಲ ಕಡಿಮೆ ಐತೆ, ಇನ್ನೇನು ರಾಗಿ ಬೆಳೆಲಿ ಇನ್ನೇನು ಇಬ್ಬರೇನೆ ಒಂದೇ ದಿವಸದಲ್ಲಿ ಮುಗಿಸ್ಕೊಂಡು ಬಂದ್ಬಿಡು ಅಂದ್ಕೊಂಡು ನಾನು ಈ ರೀತಿ ಉದಾಸೀನ ಮಾಡಿದೆ ಆಟೆಯ. ಸರಿ ಕಣ, ಆಯ್ತು ಬಾರಮ್ಮ. ಬೇಜಾರು ಮಾಡ್ಕೋಬೇಡ. ಇದ್ಯಾಕ್ಲ ಮಗ ಇಲ್ಲಿ ನಿನ್ಕೊಂಡಿದ್ದೀರಾ? ಯಾಕೆ ತಾಯಿ ಇಲ್ಲಿ ಬಂದು ನಿನ್ಕೊಂಡ್ಬಿಟ್ಟಿದ್ದೀರಾ ಗಂಡ ಹೆಂಡತಿ ಇಬ್ರಾಳುನು? ಯಾರ್ತು ಇಲ್ಲ ಕಣಜು, ಮಂತ ಹೋಗ್ತಿದ್ವು ಹಂಗೆ. ಇಲ್ಲ ಸೇನೆ ದಾರಿ ಲಾಸ್ ಬರ್ತಿದ್ವಲ್ಲ, ನಮ್ಮ ಅಪ್ಪ ಗೌಡ್ರದು ಹೊಲ ನೋಡ್ಬಿಟ್ಟು ಬಲು ಖುಷಿ ಆಗ್ಬಿಟ್ಟೈತೆ. ಒಳ್ಳೆ ಹಸ್ರುಗಳೇ ಇರೋದಕ್ಕೂ ಅದಕ್ಕೂ ನೋಡಕ್ಕೆ ಎರಡು ಕಣ್ ಸಾಲದು ಅಂತ ಸುತ್ತಲುಗ್ಲು ನೋಡಿದ್ರು ಹಸ್ರುಗಳೇ ಐತೆ. ಭಾಳ ಚೆನ್ನಾಗಿ ಬೆಳೆ ಬಂದಿದ್ದಾವೆ, ರಾಗಿ ಬೆಳೆ ಮಾತ್ರ ಭಾಳ ಚೆನ್ನಾಗೈತೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟು. ಇವ್ರು ನೋಡ್ತಾ ನಿನ್ಕೊಂಡ್ರಲ್ಲ, ನಾನು ಒಂದ್ ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ ನಿನ್ಕೊಂಡು ಕಣಜು. ಹ್ಞೂ ಕಣಪ್ಪ, ಎಲ್ಲ ಕಡೆನೂ ಬೆಳೆ ಚೆನ್ನಾಗೆ ಬಂದೈತೆ ಕಂಡ, ಮಾತ್ರ ಫಸ್ಲು ಮಾತ್ರ ಭಾಳ ಚೆನ್ನಾಗಿ ಬರ್ತೈತೆ. ಅಂದರೆ ಮಳೆನೂ ಚೆನ್ನಾಗಿ ಆಗ್ತೈತೆ ದೇವ್ರ ದಯದಿಂದ. ಹಂಗೆ ಮುಂದುವರಿತಾ ಒಳ್ಳೆ ಮಳೆ ಬಂದುಬಿಟ್ರೆ ಸಾಕಪ್ಪ. ನಮ್ಮ ರೈತರಿಗೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳು? ಬೆಳೆ ಚೆನ್ನಾಗಿ ಬಂದುಬಿಟ್ರೆ, ಮಳೆ ಚೆನ್ನಾಗಿ ಬಂದು ಬೆಳೆ ಚೆನ್ನಾಗಿ ಬಂದುಬಿಟ್ರೆ ಇದಕ್ಕಿಂತ ಖುಷಿ ಇನ್ನೇನು ಸಿಗುತ್ತೆ ಹೇಳಪ್ಪ? ಎಲ್ಲಿ ನೀವೆಲ್ಲಿ ಹೊಲ್ತಾ ಹೋಗಿದ್ರು ಅನ್ನು? ಜೋ, ನಾವು ಹೊಲ್ತಾವಲೆ ಹೋಗಿದ್ದು. ನಮ್ಮ ರಾಗಿ ಹೊಲದಲ್ಲಿ ಒಂದ್ರಿಟ್ಟು ಕಳೆ ಜಾಸ್ತಿ ಬೆಳೆದು ಬಿಟ್ಟಿದ್ದಾವೆ. ಈ ಬದಿ ಮೇಲೆ ಕಾಂಗ್ರೆಸ್ ಗಿಡ ಅವು ಇವು ಸಿಕ್ಕಾಬಟ್ಟೆ ಬೆಳೆದು ಬಿಟ್ಟಿದ್ದಾವೆ. ಹಂಗಾಗಿ ಒಂದ್ರಿಟ್ಟು ಎಲ್ಲದೂ ಕಳೆ ಎಲ್ಲ ತೆಗೆದು ಬರೋಣಂತ ಹೋಗಿದ್ದು. ಯಾಕೆ ಸುಸ್ತಾಗಂಗೆ ಆಗ್ಬಿಡ್ತು, ಅದಕ್ಕೆ ಅತ್ಲಾಗಿ ನಾಳೆ ಬೇಕಾದ್ರೆ ಕೆಲಸವ್ರಿಗೆ ಕರ್ಕೊಂಡು ಹೋದ್ರೆ ಆಗುತ್ತೆ. ಇನ್ನೇನು ನಮ್ಮಿಬ್ರ ಕೈಲಿ ಆಗಲ್ ಕಣ ಜೋ, ಜಾಸ್ತಿ ಆಗ್ಬಿಟ್ಟೈತೆ ಕಳೆ. ಯಾಕ ಅದಕ್ಕೆ ಇಬ್ರಾಳಿಂದನೂ ಆಗಲ್ಲ, ನಾಳೆಯಿಂದ ಬೇಕಾದ್ರೆ ಕೆಲಸವ್ರಿಗೆ ಕರ್ಕೊಂಡು ಹೋದ್ರೆ ಆಗುತ್ತಂತ ಸುಮ್ಕೆ ಬಂದ್ಬಿಟ್ಟು. ಇರ್ಲಿ ಬಿಡ್ಲ ಮಗ, ಅಲ್ಕಳ್ಳ ಮಗ, ಇಬ್ರ ಕೈಲಿ ಎಲ್ಲಾಗುತ್ತೋ. ಒಂದಿಬ್ರು 3 ಜನಕ್ಕೆ ಕರ್ಕೊಂಡು ಎಲ್ಲರೂ ಸೇರ್ ಮಾಡಿರೆ ಅದು ಬೇಗ ಬೇಗ ಆಗ್ಬಿಡುತ್ತೆ. ಹೊಲದ ಕೆಲಸನೇ ಹಂಗೆ ಕಂಡ್ಲ ಮಗ. ಜನಗಳಿಗೆ ಜನ ಸೇರ್ಕೊಂಡ್ಬಿಟ್ಟು ಕೆಲಸ ಮಾಡಿದೆ ಒಂಥರ ಬೇಜಾರಾಗಲ್ಲ. ಒಬ್ಬೊಬ್ರೆ ಇಬ್ಬಿಬ್ರೆ ಮಾಡೋಕ್ಕೆ ಬಲು ಬೇಜಾರು ಅನ್ಸ್ಬಿಡುತ್ತೆ. ಸರಿ ಕಣ್ರಪ್ಪ, ಆಯ್ತು. ಹೋಗ್ರಿ. ಪಾಪ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರ ಗಂಡ ಹೆಂಡತಿ ಇಬ್ರಾಳನು, ಸಾಕಾಗಂಗೆ ಆಗಿರುತ್ತೆ. ಹೋಗ್ರಪ್ಪ. ನಾಳೆ ಎಲ್ಲ ಒಂದ್ ಸ್ವಲ್ಪ ಕೆಲಸವ್ರಿಗೆ ಹೇಳ್ಕೊಂಡ್ಬಿಟ್ಟು ನಾಳೆ ಕಳೆ ತೆಗಿಯೋದೆಲ್ಲ ಕೆಲಸ ಮುಗಿಸ್ಬಿಡ್ಬೇಕ್ರಿ ಹೊಲದಲ್ಲಿ. ಯಾಕಂದ್ರೆ ನಾಡ್ದು ಬೇರೆ ನಾವು ಊರಿಗೆ ಬೇರೆ ಹೋಗಿ ಬರ್ಬೇಕು. ಅಲ್ಲಿ ನಮ್ಮ ಅಣ್ಣ ಅವರೆಲ್ಲ ಫೋನ್ ಮಾಡಿದ್ದಾರೆ, ಒಂದ್ರಿಟ್ಟು ಹೋಗಿ ಬಂದ್ಬಿಡೋಣ.
ಸರಿ ಕಣ ಆಯ್ತು ಹೇಳೆ ಅಲ್ಕಣೆ ಏನು ನನಗೇನು ಕೆಲಸದವ್ರು ಪಾಪ ಸಿಕ್ಕಿರೆ ಯಾರ ಕಳೆ ಕೀಳಕ್ಕೆ ಜನಗಳು ಸಿಕ್ಕಿರೆ ಇನ್ನೇನು ಬೇಗನೆ ಕರ್ಕೊಳ್ಳೋಣ ಇನ್ನು ಇಬ್ಬರಲ್ಲ 3 ಜನಕ್ಕೆ ಕರ್ಕೊಂಡು ಬೇಗ ಮುಗಿಸ್ಬಿಡೋಣ. ಆದರೆ ನಾವು ಹೋದ ತಕ್ಷಣ ಸಿಗ್ಬೇಕಲ್ಲೇ ಪಾಪ ಅವ್ರವ್ರ ಕೆಲಸಗಳು ಬೇಕಾದಷ್ಟು ಇರುತ್ತೆ. ನೋಡೋಣ ಕೇಳ ನಡಿ ಒಂದು ಮಾತು. ನೀನು ನಿಂಗಕ್ಕಂಗೆ ಕೇಳುವ, ನಾನು ಒಂದು 2-3 ಜನಕ್ಕೆ ಹೇಳ್ಕೊಳ್ತೀನಿ ನೋಡೋಣ. ಜನ ಜಾಸ್ತಿ ಆದಷ್ಟು ಬೇಗ ಅತ್ಲಾಗಿ ಮುಗಿಸ್ಕೊಂಬಿಡೋಣ ಅತ್ಲಾಗಿ.